ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದೃಷ್ಟಿ ಬಂದುಬಿಟ್ಟು ಎಲ್ಲರೂ ಗೆಸ್ಟ್ಗಳು ಹೊರಡ್ತಾ ಇರ್ತಾರೆ, ಅವಾಗ ಬಂದುಬಿಟ್ಟು ತಪ್ಪಾಯ್ತಮ್ಮ ಸಾರಿ ಅಂತ ಹೇಳ್ತಾರೆ. ಇರಲಿ ಬಿಡಮ್ಮ, ಹುಷಾರಾಗಿ ನೋಡ್ಕೊ ನಿನ್ನ ಆರೋಗ್ಯ, ನೀನೇ ಅಡುಗೆ ಮಾಡಿದ್ದು ಅಂತ ಹೇಳಿದ ದತ್ತ. ತುಂಬಾ ಚೆನ್ನಾಗಿತ್ತಮ್ಮ ಅಂತ ಹೇಳ್ತಾ ಇರ್ತಾರೆ ಅವ್ರು ಬಂದವ್ರ ಆಂಟಿ ಗೆಸ್ಟ್. ಹೇಳ್ತಾ ಇರಬೇಕಾದ್ರೆ ಅವರು ಅಮ್ಮ ನಿಮ್ಗೇನೋ ಕೊಡೋದಿದೆ ಇರು ಅಂತ ಹೇಳ್ತಾ ಇರ್ತಾರೆ. ಆವಾಗ ಅಡುಗೆದು ಹೊಗಳಿರೋದಕ್ಕೆ ಅವ್ರಿಗೆ ಆಂಟಿಯರಿಗೆಲ್ಲ ತುಂಬ ಹೊಟ್ಟೆ ಉರಿತಾ ಇರುತ್ತೆ. ಆವಾಗ ಅವರು ಏನು ಇವಳು ಮಾಟ ಗಿಟ ಏನಾದರೂ ಮಾಡಿಸ್ಬಿಟ್ಟದೆ ಹೇಳಿ ಎಲ್ಲರನ್ನೂ ಹೊಲಿಸ್ಕೊತಾ ಇರ್ತಾಳಲ್ಲ ಅಂತ. ಹೌದು ಅಂತ ದಿನ ಇದ್ದಾಳವಳು ಅಂತ ಇನ್ನೊಬ್ಬರು ಹೇಳ್ತಾ ಇರ್ತಾರೆ. ಆವಾಗ ನೆಕ್ಸ್ಟ್ ದತ್ತ ಏನೋ ಕೊಡೋಕೆ ಹೇಳಿದ್ರಮ್ಮ, ನಿಮಗೆ ತೊಗೊಂಬರ್ತೀವಿ ಒಂದೇ ನಿಮಿಷ ಇರಿ ಅಂತ ಹೇಳ್ತಾಳೆ ದೃಷ್ಟಿ. ಆವಾಗ ದತ್ತ ಹೇಳ್ತಾನೆ, ಇಲ್ಲ ಅವ್ರಿಗೆ ತುಂಬಾ ಲೇಟ್ ಆಗುತ್ತೆ, ಹೋಗಲಿ ಬಿಡು, ಅವರು ತುಂಬ ದೂರ ಹೋಗಬೇಕು, ಭಾಳ ಹೊತ್ತಾಗುತ್ತೆ ಅವ್ರು ಹೋಗೋಕ್ಕೆ ಅಂತ ಹೇಳ್ತಾ ಇರ್ಬೇಕಾದ್ರೆ ದತ್ತ ಇಲ್ಲ ರೀ ಒಂದೇ ನಿಮಿಷ ರೀ ಅಂತ ಹೇಳ್ತಾಳೆ. ಕೆಲಸದೋಳ ಕೈಯಲ್ಲಿ ನಾವು ಗಿಫ್ಟ್ ತೊಗೊಳ್ಬೇಕಾ, ಅವ್ರಿಗೆ ಕೊಡ್ತೀಯ ನೀನು ಅಂತ. ಇಲ್ಲ ದತ್ತ ಬಾಯಿಗೆ ಕೊಟ್ಟರೆ ತುಂಬ ಖುಷಿ ಪಡ್ತಾನೆ, ದತ್ತ ಬಾಯಿನೇ ಹೇಳಿದ್ದು ಕೊಡೋಕ್ಕೆ ಅಂತ ದೃಷ್ಟಿ ಹೇಳ್ತಾಳೆ. ಆವಾಗ ರಾಜ ತೊಗೊಂಬಾರೋ ಅದನ್ನು ಗಿಫ್ಟ್ ಅಂತ ಹೇಳ್ತಾಳೆ ದೃಷ್ಟಿ. ಆ ಗಿಫ್ಟ್ ತೊಗೊಂಬಂದು ಕೊಡಬೇಕಾದ್ರೆ ಇವ್ರ ಮುಖ ಎಲ್ಲ ಹಿಂಗಾಗಿರುತ್ತೆ. ಆಂಟಿ ಅವರೆಲ್ಲ ಏನೇನೋ ಮೋಡಿ ಮಾಡ್ತಾಳೆ ಇವಳು, ಅವ್ರು ಕೊಟ್ಟಿರೋದು ಯಾರು ಇಸ್ಕೊಳ್ತಾರೆ, ಏನು ದೃಷ್ಟಿ ನೀ ಈ ಥರ ಮಾಡ್ತೀಯ ಅಂತ ಅವ್ರ ಚಿಕ್ಕಮ್ಮ ಅವರೆಲ್ಲ ಆಡ್ಕೊಳ್ತಾ ಇರ್ತಾರೆ. ಆವಾಗ ದೃಷ್ಟಿಗೆ ರಾಜ ಬಂದುಬಿಟ್ಟು ಅದನ್ನು ತೊಗೊಂಬರ್ತಿರ್ತಾನೆ. ಇದರಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿದೆ ಅಂತ ಹೇಳ್ತಾರೆ ಅವರು. ಜೋಳದ ರೊಟ್ಟಿ ಮತ್ತು ಶೇಂಗಾ ಚಟ್ನಿ, ಹುಚ್ಚೆಳ್ಳು ಚಟ್ನಿ ಮತ್ತು ಕೆಂಪು ಖಾರ ಎಲ್ಲ ಹಾಕಿ ಚಟ್ನಿ, ಜೋಳದ ರೊಟ್ಟಿ ಎಲ್ಲ ಮಾಡಿಟ್ಟಿದ್ದೀನಿ, ನಿಮಗೆ ಕೊಡಬೇಕು ಅಂತ ಹೇಳಿದರು, ಅದಕ್ಕೆ ತೊಗೊಳ್ರಿ. ಏನು ಇದನ್ನು ಕೊಡ್ತಾ ಇದೆಯಾ ಅಂತ ಅವ್ರ ಚಿಕ್ಕಮ್ಮ ತುಂಬ ಗಾಬರಿಯಿಂದ ಇದು ಮಾಡ್ತಾರೆ. ಅವರು ತುಂಬ ಶ್ರೀಮಂತರು ಗೊತ್ತಾ ನಿನಗೆ, ಅವರೆಲ್ಲ ಇದನ್ನೆಲ್ಲ ತಿಂತಾರೆ ಅಂತ ಹೇಗೆ ಅಂದ್ಕೊಂಡೆ ನೀನು ಅಂತ ಹೇಳ್ತಾ ಇರ್ತಾರೆ. ಆವಾಗ ದೃಷ್ಟಿ ಹೇಳ್ತಾಳೆ, ನೋಡಿ ತುಂಬ ದುಬಾರಿ ಗಿಫ್ಟಲ್ಲಿ ಏನು ಇರಲ್ಲ, ಕೊಡೋದು ಪ್ರೀತಿಯಲ್ಲಿ ಇರಬೇಕು ಅಂತ ದೃಷ್ಟಿ ಹೇಳ್ತಾ ಇರ್ತಾಳೆ. ಅದನ್ನು ನೋಡ್ಬಿಟ್ಟು ತುಂಬ ಅವರಿಗೆ ಹೆಮ್ಮೆ ಆಗುತ್ತೆ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.